ನಾನೊಬ್ಬ ಈಸಿ ಸ್ಟೂಡೆಂಟ್ ಆಗಿ 17 LPS ಸಾಫ್ಟ್ವೇರ್ ಜಾಬ್ ನ ಕ್ರ್ಯಾಕ್ ಮಾಡಿದ್ದೀನಿ. ಆದ್ರೆ ಅನ್ಕೊಂಡಷ್ಟು ಈಸಿ ಇರಲಿಲ್ಲ. ಫಸ್ಟ್ ಇಯರ್ ನಂಗೆ ಕ್ಲಿಯರ್ ಪ್ಲಾನ್ಸ್ ಇರಲಿಲ್ಲ. ಎಲ್ಲ ಹುಡುಗರ ತರನೇ ಇಂಜಿನಿಯರಿಂಗ್ ಮುಗಿದ್ಮೇಲೆ ನಂಗೆ ಒಂದು ಕೆಲಸ ಸಿಗುತ್ತೆ ಅಂತ ಯೋಚನೆ ಮಾಡಿದ್ದೆ. ಸೆಕೆಂಡ್ ಇಯರ್ ಬಂದಾಗ ನನಗೆ ರಿಯಾಲಿಟಿ ಹಿಟ್ ಆಗಿತ್ತು. ನಮ್ಮ ಸೀನಿಯರ್ಸ್ ಎಲ್ಲ ಪ್ಲೇಸ್ಮೆಂಟ್ ಗೆ ತುಂಬಾ ಕಷ್ಟ ಪಡ್ತಾ ಇದ್ರು. ಒಳ್ಳೆ CGPA ಇತ್ತು, ಟೆಸ್ಟ್ ಕ್ಲಿಯರ್ ಮಾಡ್ತಾ ಇದ್ರು. ಆದ್ರೆ ಇಂಟರ್ವ್ಯೂ ಬಂದಾಗ ಶೋಕೇಸ್ ಮಾಡಕ್ಕೆ ಯಾವುದೇ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇರಲಿಲ್ಲ, ಯಾವುದೇ ರಿಯಲ್ ಪ್ರಾಜೆಕ್ಟ್ಸ್ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಥಿಯರಿ. ನನಗೆ ಅವಾಗ ಅರ್ಥ ಆಗಿದ್ದೇನು ಅಂತಂದ್ರೆ, ನಾನು ಇದೇ ತರ ಕಂಟಿನ್ಯೂ ಮಾಡಿದ್ರೆ ನಂದು ಒಂದಲ್ಲ ಒಂದು ದಿವಸ ಇದೇ ಸಿಚುವೇಶನ್ ಅಂತ ಗೊತ್ತಾಯ್ತು. ಸೊ ನಾನು ಕಲಿಯಕ್ಕೆ ಶುರು ಮಾಡಿದಾಗ ಯೂಟ್ಯೂಬ್ ವಿಡಿಯೋಸ್, ಯುಡೆಮಿ ಕೋರ್ಸಸ್, ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ರೆಫರ್ ಮಾಡ್ತಾ ಇದ್ದೆ. ಅವಾಗ ತುಂಬಾ ಕನ್ಫ್ಯೂಸ್ ಆಗ್ತಾ ಇತ್ತು. ಇಂಟರ್ನ್ಶಿಪ್ಸ್ ಅಪ್ಲೈ ಮಾಡಿದ್ದೆ, ಒಂದಷ್ಟು ರಿಜೆಕ್ಷನ್ಸ್ ಕೂಡ ಬಂದ್ವು. ಅವಾಗ ನಂಗೊಂದು ಏನ್ ಅರ್ಥ ಆಯ್ತು ಅಂದ್ರೆ, ಬರೀ ಟ್ಯೂಟೋರಿಯಲ್ಸ್ ನೋಡಿದ್ರೆ ಸಾಕಾಗಲ್ಲ, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಬೇಕು, ಜೊತೆಗೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇಂದ ಗೈಡೆನ್ಸ್ ತಗೊಬೇಕು ಅಂತ ಅರ್ಥ ಆಯ್ತು. ಓವರ್ ದ ಪೀರಿಯಡ್ ಆಫ್ ಟೈಮ್ ಒಳ್ಳೆ ಸ್ಕಿಲ್ಸ್ ಕಲ್ತಿದ್ದೆ, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದ್ದೆ. ಅಂಡ್ ದಟ್ಸ್ ಹೌ ಐ ಲ್ಯಾಂಡೆಡ್ ಮೈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಜಾಬ್ ಆಸ್ ಎನ್ EC ಸ್ಟೂಡೆಂಟ್. ನಾನು ಇವತ್ತಿಗೂ ಕೂಡ AI, ಡೇಟಾ ಸೈನ್ಸ್, ಡೇಟಾ ಅನಾಲಿಟಿಕ್ಸ್ ನ ಕಲಿತಾ ಇದ್ದೀನಿ. ಯಾಕೆ ಅಂದ್ರೆ ಟೆಕ್ ಅಲ್ಲಿ ಒಂದ್ಸತಿ ನೀವು ಕಲಿಯೋದನ್ನ ನಿಲ್ಸಿದ್ರೆ ನಿಮ್ ಗ್ರೋತ್ ಅವಾಗಲೇ ನಿಂತೋಗುತ್ತೆ. ಸೊ ನಿಮ್ಗೇನಾದ್ರೂ ಕನ್ಫ್ಯೂಷನ್ ಇದ್ರೆ ಫೈನಲ್ ಇಯರ್ ಗಂಟೆ ಕಾಯಕ್ ಹೋಗ್ಬಿಡಿ, ಸ್ಟ್ರಕ್ಚರ್ಡ್ ವೇಲ್ ಕಲೀರಿ. ಸ್ಮಾಲ್ ಬ್ಯಾಚಸ್ ಅಲ್ಲಿ ಪರ್ಸನಲ್ ಅಟೆನ್ಷನ್ ಸಿಗೋ ತರ, ರಿಯಲ್ ವರ್ಕಿಂಗ್ ಡೇಟಾ ಸೈಂಟಿಸ್ಟ್ ಇಂದ ಟ್ರೈನಿಂಗ್ ಸಿಗೋ ತರ ಪ್ಲೇಸ್ಮೆಂಟ್ಸ್ ಚೂಸ್ ಮಾಡಿ. ಪೇಡ್ ಇಂಟರ್ನ್ಶಿಪ್ಸ್, ಮಾಕ್ ಇಂಟರ್ವ್ಯೂಸ್, ರೆಸ್ಯೂಮ್ ಹೆಲ್ಪ್ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಕೂಡ ಕೊಡ್ತಾರೆ. ಡೀಟೇಲ್ಸ್ ಬೇಕಂದ್ರೆ DS ಅಂತ ಕಮೆಂಟ್ ಮಾಡಿ. ಒಂದು ಫ್ರೀ ಒನ್-ಆನ್-ಒನ್ ಕೆರಿಯರ್ ಮೆಂಟರಿಂಗ್ ಸೆಷನ್ ಬುಕ್ ಮಾಡಕ್ಕೆ ಲಿಂಕ್ ಕಳ್ಸಿಕೊಡ್ತೀನಿ. ಇದೇ ರೀತಿ ಯೂಸ್ಫುಲ್ ಕಾಂಟೆಂಟ್ಸ್ಗೆ ಪೇಜ್ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.